ಇದು ಟ್ಯೂಬ್ ಬ್ಲೌಸ್ ಫ್ರಂಟ್ ಮತ್ತೆ ಬ್ಯಾಕ್ ಎರಡು ನಮಗೆ ಆನ್ ಫೋಲ್ಡ್ ಅಲ್ಲಿ ಇದ್ದಾಗ ನಾವು ಬ್ಲೌಸ್ಗೆ ಸೈಡ್ ಅಲ್ಲಿ ಜಿಪ್ ಹಾಕ್ಬೇಕಾಗುತ್ತೆ. ಸೊ ಸೈಡ್ ಜಿಪ್ ಯಾವ ತರ ಹಾಕೋದು ನಾನು ಈ ವಿಡಿಯೋನಲ್ಲಿ ತೋರಿಸ್ತೀನಿ. ಫಿನಿಶಿಂಗ್ ಅನ್ನೋದು ಈ ತರ ಬಂದಿರಬೇಕು. ಬ್ಲೌಸ್ ಎಲ್ಲ ಫಿನಿಶ್ ಆದ್ಮೇಲೆ ನಿಮ್ ಲೆಫ್ಟ್ ಅಥವಾ ರೈಟ್ ಯಾವ ಸೈಡ್ ಆದ್ರೂ ಜಿಪ್ ಹಾಕ್ಬೋದು. ಫಿಟ್ಟಿಂಗ್ ಲೈನ್ ಹಾಕುವಾಗ ಸ್ಟಿಚ್ ಲೆಂತ್ ದೊಡ್ಡದಿಟ್ಟು ಫಿಟ್ಟಿಂಗ್ ಲೈನ್ ತಗೊಳ್ಳಿ. ಯಾಕಂದ್ರೆ ಇಷ್ಟು ಇಂಚು ನಾವು ಮತ್ತೆ ಬಿಚ್ತೀವಿ. ಈ ರೀತಿ ಸ್ಟಿಚ್ ಹಾಕಿ ಜಿಪ್ ಅಟ್ಯಾಚ್ ಮಾಡೋದ್ರಿಂದ ಜಿಪ್ ಹೆಚ್ಚು ಕಡಿಮೆ ಬರೋದಿಲ್ಲ, ಅಂದ್ರೆ ಅಪ್ ಅಂಡ್ ಡೌನ್ ಆಗೋದಿಲ್ಲ. ಸೊ ಮೊದಲಿಗೆ ಜಿಪ್ ಇಟ್ಬಿಟ್ಟು ಆ ಕಡೆ ಈ ಕಡೆ ಒಂದು ಸ್ಟಿಚ್ ಹಾಕೊಳ್ಳಿ, ಡಬಲ್ ಫುಟರೇ ಇರ್ಲಿ. ಜಿಪ್ ಚೆನ್ನಾಗಿ ಲಾಕ್ ಆದ್ಮೇಲೆ ಈಗ ನಾವೇನು ಡಮ್ಮಿ ಸ್ಟಿಚ್ ಹಾಕಿದೀವಿ ಅಂದ್ರೆ ಸ್ಟಿಚ್ ಲೆಂತ್ ದೊಡ್ಡದಿಟ್ಟು ಇದನ್ನ ಓಪನ್ ಮಾಡ್ಕೋಬೇಕು. ಎಲ್ಲಿವರೆಗೂ ಅಂದ್ರೆ ನಮ್ಮ ಆರ್ಮ್ ಫಿಟ್ ಇಂದ 1 ಇಂಚ್ ವರೆಗೂ ಸ್ಟಿಚ್ ಬಿಚ್ಚಿಬಿಟ್ಟು ಅಲ್ಲಿವರೆಗೂ ಸ್ಟಿಚ್ ಓಪನ್ ಮಾಡ್ಕೋಬೇಕು. ಈಗ ಫೂಟರ್ ಚೇಂಜ್ ಮಾಡಿ ಸಿಂಗಲ್ ಫೂಟರ್ ಹಾಕೊಂಡು ಜಿಪ್ಗೆ ಎಷ್ಟು ಹತ್ರ ಆಗುತ್ತೋ ಅಷ್ಟು ಹತ್ರಕ್ಕೆ ಸ್ಟಿಚ್ ಹಾಕೋಬೇಕು. ಇಲ್ಲಾಂದ್ರೆ ತುಂಬಾ ಹತ್ರ ಬಂದಿಲ್ಲ ಅಂದ್ರೆ ನಮ್ಗೆ ಇನ್ವಿಸಿಬಲ್ ಇರಲ್ಲ, ಜಿಪ್ ಕಾಣಿಸ್ತಾ ಇರುತ್ತೆ. ಜಿಪ್ ನ ಸ್ವಲ್ಪ ಓಪನ್ ಮಾಡ್ಕೊಂಡು ಸ್ಟಿಚ್ ಹಾಕಿ, ತುಂಬಾ ಕ್ಲೋಸ್ ಆಗಿ ಸ್ಟಿಚ್ ಬರುತ್ತೆ. ಸೊ ಎರಡೂ ಕಡೆ ಇದೇ ತರ ಸ್ಟಿಚ್ ಹಾಕ್ಬೇಕು. ಸೊ ಜಿಪ್ ಒಂದ್ಸಲಿ ಓಪನ್ ಮಾಡಿ ತೆಗೆದು ನೋಡಿ ಸರಿಯಾಗಿ ಆಗಿದ್ಯಾ, ಅಪ್ ಡೌನ್ ಇದೆಯಾ, ಸರಿ ಬಂದಿದ್ಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಎಲ್ಲ ಓಕೆ ಅಂದ್ರೆ ಈಗ ಫೈನಲ್ ಸ್ಟಿಚ್ ಹಾಕೊಂಡ್ಬಿಡಿ. ಈಗ ಹಾರ್ಮ್ ಫಿಟ್ ಇಂದ 1 ಇಂಚ್ ವರೆಗೂ ಒಂದ್ ಸ್ವಲ್ಪ ರಫಿಂಗ್ ಮಾಡ್ಕೋಬೇಕು ಸ್ಟಿಚ್ ನ. ಸೊ ಜಿಪ್ ಓಪನ್ ಮಾಡ್ಕೊಂಡು ಮೇಲೆ ಏನ್ ಎಕ್ಸ್ಟ್ರಾ ಇದೆ ಅದು ಕಟ್ ಮಾಡಿ ತೆಗೆದು ಅಲ್ಲೊಂದು ಲೈನಿಂಗ್ ಹಾಕಿ ಸೆಕ್ಯೂರ್ ಮಾಡ್ಕೊಳ್ಳಿ. ಈಗ ಸೈಡಲ್ಲಿ ಇಲ್ಲಿ ನಾನು ತೋರಿಸ್ತಿರೋ ತರ ಲಾಕ್ ಹಾಕಿ ಫೋಲ್ಡ್ ಮಾಡಿ ಎಮ್ಮಿಂಗ್ ಮಾಡಿದ್ರೆ ಜಿಪ್ ಅಟ್ಯಾಚ್ ಕಂಪ್ಲೀಟ್ ಆಗಿರುತ್ತೆ.